ನಾನಿವತ್ತು ಶ್ರೀರಾಮಪುರಂ ಥರ್ಡ್ ಕ್ರಾಸಲ್ಲಿರೋ ಮೈಸೂರು ತಿಂಡೀಸ್ಗೆ ಬಂದಿದ್ದೀನಿ. ಇದು ಹೊಸ ಹೋಟ್ಲು, ರೀಸೆಂಟ್ಲಿ ಓಪನ್ ಆಗಿರೋದು. ಸೊ ಒಳಗೆ ಬನ್ನಿ ನೋಡೋಣ ಏನಿದೆ ಅಂತ. ಇಲ್ಲಿ ಆಂಬಿಯನ್ಸ್ ನೋಡಿ, ಮುಂದೆ ಆನೆಕಲ್ ಕಾಣಿಸುತ್ತೆ. ದೆನ್ ಈ ಅರಮನೆ, ಮೈಸೂರು ಅರಮನೆ, ಮೈಸೂರು ಫೇಮ್, ಆ್ಯಂಡ್ ಇವ್ರ ಲೋಗೋ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನಾವಿವಾಗ ಒಂದಷ್ಟು ರಿವ್ಯೂ ಮಾಡೋಣ. ಊಟ ಬುಕ್ ಮಾಡಿ ಮೂಗಲ್ವಾ ನಮ್ಮ ಸಿಗ್ನೇಚರ್ ಸ್ಪೆಷಲ್ಲು, ನಮ್ಮ ಶೈಲಿಲಿ ಮಾಡೋದು. ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ನಮಸ್ಕಾರ ಫ್ರೆಂಡ್ಸ್, ನಾನು ಯಶಿನ್ರಾಜ್, ನಿಮ್ಮ ಹೊಸ ಯೂಟ್ಯೂಬರ್ ಆ್ಯಂಡ್ ಫುಡ್ ರಿವ್ಯೂವರ್. ನಾನು ಇಲ್ಲಿ ಶ್ರೀರಾಮಪುರಮಲ್ಲಿ ಲೊಕೇಟ್ ಆಗಿರುವ ಮೈಸೂರು ತಿಂಡೀಸಲ್ಲಿ ಬಂದಿದ್ದೀನಿ. ಆ್ಯಂಡ್ ಇದು ಮೈಸೂರು ತಿಂಡೀಸ್ ಲೋಗೋ ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಇದು ಶ್ರೀರಾಮಪುರಂ ಥರ್ಡ್ ಕ್ರಾಸ್ 7th ಮೈನಲ್ಲಿ ಲೊಕೇಟ್ ಆಗಿದೆ. ಆ್ಯಂಡ್ ಇದರ ಆ್ಯಂಬಿಯನ್ಸ್ ಈಗಷ್ಟೇ ನೋಡಿದ್ರೆ ತುಂಬ ಚೆನ್ನಾಗಿದೆ ಅಂತ. ಇವಾಗ ನಾನು ಇದು ಸಿಗ್ನೇಚರ್ ಡಿಶಸ್ ಬಗ್ಗೆ ಮಾತಾಡೋಣ ಅಂದರೆ, ಇದು ಸಿಗ್ನೇಚರ್ ಡಿಶ್ ಬಂದು ಮೊಸರು ವಡೆ, ಇದು ಮೂಂಗ್ ದಾಲ್ ಹಲ್ವಾ, ಆ್ಯಂಡ್ ಇದು ಕ್ಯಾರೆಟ್ ಹಲ್ವಾ. ಸೊ ಒಂದೊಂದೇ ಟೇಸ್ಟ್ ಮಾಡಿ ಹೇಳ್ತೀನಿ. ಸೊ ಮೊಸರು ವಡೆ ನೋಡೋಣ. ಮೊಸರು ವಡೆ ಪರ್ಫೆಕ್ಟಾಗಿ ಬಂದಿದೆ. ಅದರ ಟೆಕ್ಸ್ಚರ್ ಆಗಿರಲಿ, ಅದು ಸ್ವೀಟ್ನೆಸ್ ಆಗಿರಲಿ, ಒಂದು ರಿಫ್ರೆಶಿಂಗ್ ಆಗಿದೆ. ಆ್ಯಂಡ್ ವಡೆ ಬಗ್ಗೆ ಮಾತಾಡೋಣ. ವಡೆ ಸಾಫ್ಟ್ ಆಗಿದೆ. ಆ್ಯಂಡ್ ಇದರಲ್ಲಿ ಕ್ಯಾರೆಟ್ ಒಂದು ಸ್ವೀಟ್ನೆಸ್ ಅದು ಸಣ್ಣಕ್ಕೆ ತುರ್ದಿಕ್ಕಿದ್ದಾರೆ. ಅದು ಸಿಗೋವಾಗ ತುಂಬ ಆನಂದ ಸಿಗುತ್ತೆ. ಸೊ ಈಗ ಇನ್ನೊಂದು ಸಿಗ್ನೇಚರ್ ಡಿಶ್ ಬಗ್ಗೆ ಟ್ರೈ ಮಾಡೋಣ, ಮೂಂಗ್ ದಾಲ್ ಅಲ್ವಾ. ಸೊ ನೋಡಿ, ಇಲ್ಲಿ ಟೆಕ್ಸ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ, ಒಳ್ಳೆ ಜೆಲ್ಲಿ ಥರ ಇದೆ. ಆ್ಯಂಡ್ ಮಧ್ಯದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇದನ್ನು ಟ್ರೈ ಮಾಡೋಣ. ಪರ್ಫೆಕ್ಟಾಗಿ ಬಂದಿದೆ. ಇದರ ಟೆಕ್ಸ್ಚರ್ ಬಗ್ಗೆ ಯಾವಾಗಲೇ ಹೇಳಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸ್ವೀಟ್ನೆಸ್ಸು ಲಿಮಿಟ್ ಆಗಿದೆ, ಜಾಸ್ತಿ ಇಲ್ಲ. ಆ್ಯಂಡ್ ಮಧ್ಯದಲ್ಲಿ ಗೋಡಂಬಿ ಕ್ರಂಚಿ ಸಿಗುತ್ತಾ ಅದು ತುಂಬ ಚೆನ್ನಾಗಿದೆ. ಸೊ ಈಗ ಕ್ಯಾರೆಟ್ ಹಲ್ವಾ ಬಗ್ಗೆ ಮಾತಾಡೋಣ. ಇದು ಕ್ಯಾರೆಟ್ ಹಲ್ವಾ. ಸ್ವೀಟು ಜಾಸ್ತಿ ಏನಿಲ್ಲ. ಆ್ಯಂಡ್ ತುಪ್ಪದ ಘಮ ನೋಡಿ, ತುಪ್ಪದ ಜಿದ್ದು ಕ್ಲೀನಾಗಿ ಕಾಣಿಸ್ತದೆ. ಇದು ತುಪ್ಪನ ಇರ್ತದೆ ಅಂತ, ತುಪ್ಪದ ಘಮ ಸಿಗುತ್ತೆ. ಆ್ಯಂಡ್ ಮತ್ತೆ ಗೋಡಂಬಿ ಕ್ರಂಚಿನೆಸ್ ಮಧ್ಯದಲ್ಲಿ ಸಿಕ್ಕಿದಾಗ ಅದನ್ನು ಸಖತ್ತಾಗ್ತದೆ. ಸೊ ಫ್ರೆಂಡ್ಸ್, ನಾನು ದೋಸೆ ತೊಗೊಂಡಿದ್ದೀನಿ. ಇದು ಈರುಳ್ಳಿ ದೋಸೆ, ಆ್ಯಂಡ್ ಇದು ಸಾಗು ದೋಸೆ, ಆ್ಯಂಡ್ ಇದು ಮಿನಿ ಮಸಾಲೆ. ಸೊ ನೋಡಿ ಇದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಆ್ಯಂಡ್ ಆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ. ಈರುಳ್ಳಿ, ಕೊತ್ತಂಬರಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಈಗ ಒಂದೊಂದಾಗೆ ರಿವ್ಯೂ ಮಾಡ್ತೀನಿ. ಸೊ ಈಗ ಮಸಾಲೆ ದೋಸೆ ಟ್ರೈ ಮಾಡೋಣ. ಗೊತ್ತಿರೋ ಹಾಗೆ ಕರ್ನಾಟಕದ ಫೇಮಸ್ ಡಿಶ್ ಮಸಾಲೆ ದೋಸೆ ಅಂತ. ಕನ್ನಡಿಗರಿಗೆ ಪ್ರಾಣವಾದ ದೋಸೆಗೆ ಇವರು ಜಸ್ಟಿಸ್ ಕೊಟ್ಟಿದ್ದಾರೆ. ಇದು ಕ್ರಂಚಿ ಆಗಿದೆ, ಸಾಫ್ಟ್ ಆಗಿದೆ. ಆ್ಯಂಡ್ ಇಲ್ಲಿ ಆಲೂಗಡ್ಡೆ ಪಲ್ಯನೂ ಚೆನ್ನಾಗಿದೆ. ಇದೊಂದು ಚೀಪ್ ರೇಟ್ಗೆ ಬೆಸ್ಟ್ ದೋಸೆ ಅಂದರೆ ಇದೆ. ಆ್ಯಂಡ್ ಇದಕ್ಕೂ ನಾವು 10 on 10 ಕೊಡ್ಬೋದು. ಎಷ್ಟು ಚೆನ್ನಾಗಿದೆ ದೋಸೆ. ಚಟ್ನಿ ಬಗ್ಗೆ ನೋಡೋಣ. ಗಟ್ಟಿ ಚಟ್ನಿ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಸೊಪ್ಪು ಹಾಕಿದ್ದಾರೆ. ಚಟ್ನಿ ಟೆಕ್ಸ್ಚರ್ ತುಂಬ ಚೆನ್ನಾಗಿದೆ.
ಸೊ ಓವರಾಲ್ ಸಾಂಬಾರು ಒಂದ್ಸತಿ ಟ್ರೈ ಮಾಡ್ತೀವಿ. ಸಾಂಬಾರ್ ಪರ್ಫೆಕ್ಟ್ ಆಗಿದೆ, ಸ್ವೀಟ್ ಇದೆ, ಹುಳಿ ಇದೆ ಆ್ಯಂಡ್ ಖಾರ ಇದೆ, ಕ್ಲೀನಾಗಿ ಬ್ಲೆಂಡ್ ಮಾಡಿದ್ದಾರೆ ಆ್ಯಂಡ್ ಸಾಂಬಾರು ಚೆನ್ನಾಗಿದೆ. ಈಗ ನಾವು ಸಾಬು ಮಸಾಲೆ ದೋಸೆ ಇದಕ್ಕೆ ಸಾಬನ್ನು ಕೊಟ್ಟಿದ್ದಾರೆ. ಸಾಗು ಇದು ತುಂಬ ಚೆನ್ನಾಗಿ ಬಂದಿದೆ. ಇದು ಬಾಂಬೆ ಸಾಗು ಕೊಟ್ಟಿದ್ದಾರೆ ಆ್ಯಂಡ್ ಇದರ ಟೆಕ್ಸ್ಚರು ತುಂಬ ಚೆನ್ನಾಗಿದೆ ಆ್ಯಂಡ್ ಇದರಲ್ಲಿ ಒಂದು ಪಲ್ಯ ಕೊಟ್ಟಿದ್ದಾರೆ. ಇದು ಬೇಸಿಕಲಿ ಎಲ್ಲ ತರಕಾರಿಗಳ ಮಿಕ್ಸ್ ಆಗಿರುವಂಥ ಸಾಗು. ಇದು ಒಂದು ಸಾಗುನೇ ಬಟ್ ಗಟ್ಟಿಗೆ ಇದೆ. ಮೆಣಸಿನ್ಕಾಯಿ ಹಾಕಿದ್ದಾರೆ, ಕ್ಯಾರೆಟ್ ಹಾಕಿದ್ದಾರೆ ಆ್ಯಂಡ್ ಮೂಲಂಗಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಸೊ ಇವಾಗ ಈರುಳ್ಳಿ ದೋಸೆ ಟ್ರೈ ಮಾಡಿದ್ದೀನಿ. ಈರುಳ್ಳಿ ದೋಸೆ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಇದಕ್ಕೂ ಈರುಳ್ಳಿ ಚೆನ್ನಾಗಿ ಹಾಕಿದ್ದಾರೆ ಆ್ಯಂಡ್ ಕೊತ್ತಂಬರಿ ಹಾಕಿದ್ದಾರೆ. ಕಲರ್ಫುಲ್ ಆಗಿದೆ ಈರುಳ್ಳಿ ದೋಸೆ. ಇದಕ್ಕೂ ನಾನು 10 ಔಟ್ ಆಫ್ 10 ಕೊಡ್ತೀನಿ. ಓವರಾಲ್ ಎಲ್ಲನೂ ಸೂಪರ್ ಆಗಿದೆ. ನೀವು ಒಂದ್ಸತಿ ಬನ್ನಿ, ಟ್ರೈ ಮಾಡಿ ಆ್ಯಂಡ್ ನಮಗೆ ಕಮೆಂಟಲ್ಲಿ ಹಾಕಿ ಹೇಗಿತ್ತು ಅಂತ. ಥ್ಯಾಂಕ್ ಯು. ಸೊ ಈಗ ಫ್ರೆಂಡ್ಸ್ ನಾವು ಕಾಫಿನ ಟೇಸ್ಟ್ ಮಾಡೋಣ. ಕಾಫಿ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಕಾಫಿದು ಟೇಸ್ಟು ಆ್ಯಂಡ್ ಸ್ವೀಟ್ ಎರಡೂ ಬ್ಯಾಲೆನ್ಸ್ಡ್ ಆಗಿದೆ. ಸೊ ಇದಕ್ಕೂ ನಾನು ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕೂ ನಾನು 10 ಔಟ್ ಆಫ್ 10 ಕೊಡ್ತೀನಿ. ಸೊ ಇದಾಗಿತ್ತು ನನ್ನ ವಿಡಿಯೋ. ಥ್ಯಾಂಕ್ ಯು ಗೈಸ್. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನ್ಯೂ ಕಮರ್ಸ್ಗೆ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.